ಹೇ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೈನ್ಸ್ ವರ್ಲ್ಡ್. ಸೊ ಹಿಂದಿನ ಕ್ಲಾಸ್ ಅಲ್ಲಿ ನಾನು ನಿಮಗೆ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಲೆಸನ್ ಅನ್ನ ಮಾಡ್ತಾ ಇದ್ದೆ. ಸೊ ಅದರಲ್ಲಿ ನಾನು ನಿಮಗೆ ರಾಸಾಯನಿಕ ಸಮೀಕರಣಗಳನ್ನ ಯಾವ ರೀತಿ ಬರಿಬೇಕು ಮತ್ತು ಆ ರಾಸಾಯನಿಕ ಸಮೀಕರಣಗಳು ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ಹೇಳಿ ಯಾವ ಯಾವ ಅಂಶಗಳು ನಿರ್ಧಾರ ಮಾಡ್ತಾವ ಅಂತ ಹೇಳಿ, ಆಮೇಲೆ ಕೆಲವೊಂದಿಷ್ಟು ಸರಿದೂಗಿಸಿದ ರಾಸಾಯನಿಕ ಸಮೀಕರಣಗಳನ್ನ ನಾನು ಕೊಟ್ಟಿದ್ದೆ. ಸೊ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ, ಆಸ್ಪರೆಂಟ್ಸ್ ಆಗಿರ್ಬೋದು ಅಥವಾ ಸ್ಟೂಡೆಂಟ್ಸ್ ಆಗಿರ್ಬೋದು, ಈ ಸರಿದೂಗಿಸಿದ ರಾಸಾಯನಿಕ ಸಮೀಕರಣಗಳನ್ನ ಯಾವ ರೀತಿ ಬರಿಬೇಕು ಅನ್ನೋದ್ರಲ್ಲಿ ಕನ್ಫ್ಯೂಷನ್ ಆಗುತ್ತೆ. ಸೊ ಆ ಎಲ್ಲ ಕನ್ಫ್ಯೂಷನ್ಗೆ ನಾನು ಇವತ್ತೇನ್ ಮಾಡ್ತೀನಿ ಅಂತ ಹೇಳಿದ್ರೆ, ನಿಮ್ಗೆ ಆನ್ಸರ್ ಅನ್ನ ಕೊಡ್ತಾ ಬರ್ತೀನಿ. ಸೊ ಇದು ನಿನ್ನೆ ಕ್ಲಾಸ್ ಇಂದು ಪಾರ್ಟ್ 1 ಆಗಿರುತ್ತೆ, ಇದು ಪಾರ್ಟ್ 2 ಆಗಿರುತ್ತೆ. ಹಾಗಾದ್ರೆ ಬನ್ನಿ ನೋಡೋಣ. ಸೊ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳ ನೆಕ್ಸ್ಟ್ ಪಾರ್ಟ್ ಯಾವುದು ಅಂತ ಹೇಳಿದ್ರೆ, ಸರಿದೂಗಿಸಿದ ರಾಸಾಯನಿಕ ಸಮೀಕರಣಗಳು. ಓಕೆ, ಸರಿದೂಗಿಸಿದ ರಾಸಾಯನಿಕ ಸಮೀಕರಣಗಳು. ಸೊ ನಿನ್ನೆ ಕ್ಲಾಸ್ ಅಲ್ಲಿ ನಾನು ಒಂದೆರಡು ಎಕ್ಸಾಂಪಲ್ ಕೊಟ್ಟಿದ್ದೆ ನಿಮ್ಗೆ, ಸರಿದೂಗಿಸಿದ ರಾಸಾಯನಿಕ ಸಮೀಕರಣಗಳು ಯಾವ ರೀತಿ ಆಗಿರ್ತಾವ ಅಂತ ಹೇಳಿ, ಅವುಗಳನ್ನ ಯಾವ ರೀತಿ ನಾವು ಫೈಂಡ್ ಔಟ್ ಮಾಡ್ಬೇಕು ಅಂತ. ನಾನು ಜಸ್ಟ್ ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಅದು ಇಕ್ವೇಶನ್ ಅದು ಬ್ಯಾಲೆನ್ಸ್ ಆಗಿದೆನಾ ಇಲ್ಲ ಅನ್ನೋದನ್ನ ನೀವು ನನಗೆ ಹೇಳ್ಬೇಕಾಗುತ್ತೆ. ಓಕೆ, ಸೊ ಫಸ್ಟ್ ಒನ್, ಜಿಂಕ್ H2SO4 ಜೊತೆ ರಿಯಾಕ್ಷನ್ ಆಗುತ್ತೆ. ಸೊ ಏನಾಗುತ್ತೆ ಅಂತ ಹೇಳಿದ್ರೆ ZnSO4 ಆಗುತ್ತೆ. ಅದಾದ್ಮೇಲೆ ಏನಾಗುತ್ತೆ, H2 ಗ್ಯಾಸ್ ಬಿಡುಗಡೆ ಆಗುತ್ತೆ. ಸೊ ಇದು ಈ ಒಂದು ನಾನು ಸಮೀಕರಣವನ್ನ ಬರ್ದಿದ್ದೀನಿ. ಈ ಸಮೀಕರಣ ಇಕ್ವೇಶನ್ ಬ್ಯಾಲೆನ್ಸ್ ಆಗಿದೆನಾ ಇಲ್ಲ ಅನ್ನೋದನ್ನ ನಾವು ಯಾವ ರೀತಿ ಚೆಕ್ ಮಾಡ್ತೀವಿ ಅಂತ. ಸೊ ಇವ್ರನ್ನ ನಿಮ್ಗೆ ನಿನ್ನೆ ಕ್ಲಾಸ್ ಅಲ್ಲಿ ಹೇಳಿದ್ದೆ, LHS ಮತ್ತೆ RHS ಅಂತ ಹೇಳಿ. LHS ಅಲ್ಲಿ ಏನಂತ ಬರ್ದಿರ್ತೀವಿ ನಾವು, ಪ್ರತಿವರ್ತಕಗಳು ಅಥವಾ ರಿಯಾಕ್ಟೆಂಟ್ಸ್ ಗಳನ್ನ ಬರ್ದಿರ್ತೀವಿ. ಇನ್ನು RHS ಕಡೆಗೆ ಏನ್ ಬರ್ದಿರ್ತೀವಿ ಅಂದ್ರ ಉತ್ಪನ್ನಗಳು ಅಥವಾ ಪ್ರಾಡಕ್ಟ್ಸ್ ಗಳನ್ನ ಬರ್ದಿರ್ತೀವಿ. ಸೊ LHS ದಲ್ಲಿ ನಾವು ಎಷ್ಟು ಏನಂತ ಹೇಳ್ತೀವಿ, ಎಲಿಮೆಂಟ್ಸ್ ಗಳನ್ನ ತಗೊಂಡಿರ್ತೀವಿ, ಎಷ್ಟು ಮಾಲಿಕ್ಯೂಲ್ಸ್ ಗಳನ್ನ ತಗೊಂಡಿರ್ತೀವಿ. RHS ಕಡೆಗೂ ಸಹ ಏನಾಗ್ಬೇಕು, ಅಷ್ಟೇ ಮಾಲಿಕ್ಯೂಲ್ಸ್ ಬರ್ಬೇಕು. ಫಾರ್ ಎಕ್ಸಾಂಪಲ್, ಇವಾಗ ನೋಡ್ರಿ, Z ಅಲ್ಲಿ ಎಷ್ಟು ಮಾಲಿಕ್ಯೂಲ್ ಇದೆ, 1 ಮಾಲಿಕ್ಯೂಲ್ ಇದೆ. ಪ್ರಾಡಕ್ಟ್ ಅಲ್ಲೂ ಸಹ 1 ಮಾಲಿಕ್ಯೂಲ್ ಬರಬೇಕು. ಸೊ ಪ್ರಾಡಕ್ಟ್ ಅಲ್ಲಿ ಎಷ್ಟಿದೆ, 1 Zn ಮಾಲಿಕ್ಯೂಲ್ ಇದೆ. ಅದೇ ರೀತಿಯಾಗಿ ಇಲ್ಲಿ H2 ನೋಡಿ, H2 2 ಮಾಲಿಕ್ಯೂಲ್ ಇದೆ. ಸೊ H2 ಸಹ ಇಲ್ಲಿನೂ ಸಹ ಎಷ್ಟಿದೆ, 2 ಮಾಲಿಕ್ಯೂಲ್ ಇದೆ. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಬರೋಣ, ಸಲ್ಫರ್ ನೋಡೋಣ. ಸೊ ಸಲ್ಫರ್ ಇಲ್ಲಿ ಎಷ್ಟು ಮಾಲಿಕ್ಯೂಲ್ ಇದೆ, 1 ಮಾಲಿಕ್ಯೂಲ್ ಇದೆ. ಇಲ್ಲೂ ಸಹ 1 ಇದೆ. ಆಕ್ಸಿಜನ್ ಎಷ್ಟಿದೆ, 4 ಇದೆ. ಇಲ್ಲೂ ಸಹ 4 ಇದೆ. ಸೊ ಅಲ್ಲಿಗೆ ಏನಾಯ್ತು, ಈ ಇಕ್ವೇಶನ್ ಬ್ಯಾಲೆನ್ಸ್ ಆಗಿದೆ ಅಂತ ಗೊತ್ತಾಯ್ತು. ಬಟ್ ನಾನು ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ, ಯಾವ್ದು ಅಂತ ಹೇಳಿದ್ರೆ, ಸೊ ಕಬ್ಬಿಣ ಅನ್ನುವಂಥದ್ದು ವಾಟರ್ ಜೊತೆ ರಿಯಾಕ್ಷನ್ ಆಯ್ತು ಅಂತಂದ್ರೆ ಏನೇನೆಲ್ಲ ಬಿಡುಗಡೆ ಆಗುತ್ತೆ ಅಂತ. Fe plus H2O gives rise to Fe3O4 plus H2. ಓಕೆ, ಸೊ ಇವಾಗ ನೋಡೋಣ ಈ ಇಕ್ವೇಶನ್ ಬ್ಯಾಲೆನ್ಸ್ ಆಗಿದೆನಾ ಇಲ್ವಾ ಅಂತ ಹೇಳಿ. ಸೊ ಇಕ್ವೇಶನ್ ಬ್ಯಾಲೆನ್ಸ್ ಆಗಿದೆನಾ ಇಲ್ಲ ಅನ್ನೋದಕ್ಕೆ ಏನ್ ಮಾಡ್ಬೇಕು ನಾವು, ಫಸ್ಟ್ ರಿಯಾಕ್ಟೆಂಟ್ಸ್ ಕಡೆಗೆ ಮತ್ತೆ ಪ್ರಾಡಕ್ಟ್ ಗಳಲ್ಲಿ ಯಾವ ಧಾತುಗಳಿದಾವ ಮತ್ತೆ ಎಷ್ಟೆಷ್ಟು ಮಾಲಿಕ್ಯೂಲ್ಸ್ ಇದಾವ ಅನ್ನೋದನ್ನ ಬರ್ಕೋಬೇಕು. ಪ್ರತಿ ಸರಿ ನೀವು ಬರ್ಕೊಳ್ಳೇಬೇಕು ಅಂತ ಅಗತ್ಯ ಇಲ್ಲ. ಪ್ರೀವಿಯಸ್ ಆಗಿರೋದ್ರಿಂದ, ಇದು ಇನಿಷಿಯಲ್ ಸ್ಟೇಜ್ ಆಗಿರೋದ್ರಿಂದ ನಾನು ನಿಮಗೆ ಯಾವ ರೀತಿಯಾಗಿ ಬರ್ಕೋಬೇಕು ಮತ್ತೆ ಯಾವ ರೀತಿಯಾಗಿ ಅದನ್ನ ನೀವು ಬ್ಯಾಲೆನ್ಸ್ ಮಾಡ್ಬೇಕು ಅನ್ನೋದನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. ಓಕೆ, ಸೊ ಹಾಗಾದ್ರೆ ಯಾವ ಮಾಲಿಕ್ಯೂಲ್ಸ್ ಯಾವ ಧಾತುಗಳನ್ನ ನಾವಿಲ್ಲ ಯೂಸ್ ಮಾಡಿದೀವಿ ಅನ್ನೋದನ್ನ ನಾವಿಲ್ಲ ಒಂದ್ ಕಡೆ ಬರಬೇಕಾಗತ್ತೆ. ಸೊ ಧಾತುಗಳು ಯಾವ್ಯಾವ್ದುಗಳನ್ನ ನಾವಿಲ್ಲ ಯೂಸ್ ಮಾಡಿದೀವಿ ಅಂತ. ಸೊ Fe ಇದೆ, ಐರನ್ ಇದೆ. ಐರನ್ ಅಂತಂದ್ರೆ ಕಬ್ಬಿಣ ಅಂತ ಹೇಳ್ತೀವಿ. ನೆಕ್ಸ್ಟ್ ಹೈಡ್ರೋಜನ್ ಇದೆ, ಆಮೇಲೆ ಏನಿದೆ, ಆಕ್ಸಿಜನ್ ಇದೆ. ನೆಕ್ಸ್ಟ್ LHS ಅಲ್ಲಿ ಎಷ್ಟು ಮಾಲಿಕ್ಯೂಲ್ಸ್ ಇದೆ ಮತ್ತೆ RHS ಅಲ್ಲಿ ಎಷ್ಟು ಮಾಲಿಕ್ಯೂಲ್ಸ್ ಇದೆ ಅನ್ನೋದನ್ನ ನಾವು ನೋಡ್ಬೇಕಾಗುತ್ತೆ. ಓಕೆ, ಸೊ ಇವಾಗ ನೋಡಿ, LHS ಅಲ್ಲಿ Fe ಮಾಲಿಕ್ಯೂಲ್ಸ್ ಎಷ್ಟಿದೆ, 1 ಮಾಲಿಕ್ಯೂಲ್ ಇದೆ. ಅದೇ RHS ಅಲ್ಲಿ ಎಷ್ಟಿದೆ, 3 ಮಾಲಿಕ್ಯೂಲ್ ಇದೆ. ನೆಕ್ಸ್ಟ್ ಹೈಡ್ರೋಜನ್ ಎಷ್ಟಿದೆ, ಇಲ್ಲ 2 ಮಾಲಿಕ್ಯೂಲ್ ಇದೆ. ಆ ಕಡೆ ಎಷ್ಟಿದೆ, ಹೈಡ್ರೋಜನ್ 2 ಮಾಲಿಕ್ಯೂಲ್ ಇದೆ. ಆಕ್ಸಿಜನ್ ಎಷ್ಟಿದೆ ನೋಡಿ, ಇಲ್ಲಿ ಆಕ್ಸಿಜನ್ ಎಷ್ಟಿದೆ, 1 ಮಾಲಿಕ್ಯೂಲ್ ಇದೆ. ಆ ಕಡೆ ಎಷ್ಟಿದೆ, ಇಲ್ಲ 4 ಮಾಲಿಕ್ಯೂಲ್ ಇದೆ. ಸೊ ಟೋಟಲ್ ಆಗಿ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಈ ತರ ಬರ್ಕೊಳ್ಬೇಕಾಗತ್ತೆ. ಸೊ ಇದು ಇನಿಷಿಯಲ್ ಸ್ಟೇಜ್ ಆಗಿರೋದ್ರಿಂದ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ತಾ ಇದ್ದೀನಿ. ಸೊ ಇವಾಗ ಇದು ಇಕ್ವೇಶನ್ ಬ್ಯಾಲೆನ್ಸ್ ಆಗಿದೆನಾ ಇಲ್ಲ ಅನ್ನೋದನ್ನ ಚೆಕ್ ಮಾಡ್ತೀವಿ. ಸೊ Fe ಇಲ್ಲಿ 1 ಇದೆ, ಇಲ್ಲಿ 3 ಇದೆ. ಅಲ್ಲಿಗೆ ಏನಾಯ್ತು, ಇದು ಇಕ್ವೇಶನ್ ಬ್ಯಾಲೆನ್ಸ್ ಆಗಿಲ್ಲ ಅಂತ ನಮ್ಗೆ ಗೊತ್ತಾಯ್ತು. ಸೊ Fe ಒಂದು ಮತ್ತೆ ಆಕ್ಸಿಜನ್ ಒಂದು ಏನಾಗಿಲ್ಲ, 2 ಇಕ್ವೇಶನ್ ಬ್ಯಾಲೆನ್ಸ್ ಆಗಿಲ್ಲ. ಸೊ ಬ್ಯಾಲೆನ್ಸ್ ಮಾಡ್ಬೇಕಂದ್ರೆ ನಾವು ಏನೇನೆಲ್ಲ ಮಾಡ್ಬೇಕು ಅನ್ನೋದನ್ನ ಇವಾಗ ನೋಡೋಣ. ಸೊ ಫಸ್ಟ್ ಸ್ಟೇಜ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ,
ಯಾವುದು ಹೈಯೆಸ್ಟ್ ಸಂಖ್ಯೆಯಲ್ಲಿ ಮಾಲಿಕ್ಯೂಲ್ ಅನ್ನ ಹೊಂದಿದೆ ಅದನ್ನ ನಾವೇನ್ ಮಾಡ್ಬೇಕು ಬರಿಬೇಕು. ಫಸ್ಟ್ ನಾವೇನ್ ಮಾಡ್ತೀವಿ ಆವರಣವನ್ನ ಹಾಕ್ತೀವಿ. ಪ್ರತಿಯೊಂದಕ್ಕೂ ಏನ್ ಮಾಡ್ತೀವಿ ಆವರಣವನ್ನ ಹಾಕ್ತೀವಿ. ಸೊ ಇದು ನಿಮಗೆ ನಾನು SSLC ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ಲಿ ಅನ್ನೋ ಉದ್ದೇಶದಿಂದ ಮಾತ್ರ ಬರಿತಾ ಇದ್ದೀನಿ. ಇನ್ ಕೇಸ್ ನೀವೇನಾದ್ರೂ ಆಸ್ಪಿರೆಂಟ್ಸ್ ಗಳೇನಾಗಿದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಏನಾದ್ರೂ ಓದುವಂತಹ ವಿದ್ಯಾರ್ಥಿಗಳಾಗಿದ್ರೆ ಈ ತರ ಎಲ್ಲ ಹಾಕುವಂತ ಅವಶ್ಯಕತೆ ಇಲ್ಲ. ಸೊ ನೀವು ಡೈರೆಕ್ಟ್ ಆಗಿ ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಮಾಲಿಕ್ಯೂಲ್ಸ್ ಎಷ್ಟಿದೆ ಅನ್ನೋದನ್ನ ನೀವು ಬ್ಯಾಲೆನ್ಸ್ ಮಾಡ್ತಾ ಬರೀಬಹುದು. ಓಕೆ, ಸೊ ಯಾವ್ದಿಲ್ಲ ಹೈಯೆಸ್ಟ್ ಮಾಲಿಕ್ಯೂಲ್ ಇದೆ ಅಂತ ಹೇಳಿದ್ರೆ LHS ಮತ್ತೆ RHS ಕಡೆಗೆ ನೋಡಿದಾಗ ನಮಗೆ ಆಕ್ಸಿಜನ್ ಹೈಯೆಸ್ಟ್ ಮಾಲಿಕ್ಯೂಲ್ ಇದೆ. ಸೊ ಫಸ್ಟ್ ನಾವೇನ್ ಮಾಡ್ಬೇಕು ಆಕ್ಸಿಜನ್ ಅನ್ನ ಬ್ಯಾಲೆನ್ಸ್ ಮಾಡ್ಬೇಕು, ಆಮೇಲೆ ಬೇರೆ ಬೇರೆ ಮಾಲಿಕ್ಯೂಲ್ಸ್ ಗಳನ್ನ ನಾವು ಬ್ಯಾಲೆನ್ಸ್ ಮಾಡ್ತೀವಿ. ಓಕೆ, ನಾವು ಫಸ್ಟ್ ನೋಡೋಣ ಆಕ್ಸಿಜನ್ ಮಾಲಿಕ್ಯೂಲ್ ತಗೊಳ್ಳೋಣ. ಸೊ ಆಕ್ಸಿಜನ್ ಮಾಲಿಕ್ಯೂಲ್ LHS ಅಲ್ಲಿ ಎಷ್ಟಿದೆ, ನೆಕ್ಸ್ಟ್ RHS ಅಲ್ಲಿ ಎಷ್ಟಿದೆ ಅನ್ನುವಂಥದ್ದನ್ನ ನೋಡ್ಕೊಂಡು ನಾವೇನ್ ಮಾಡ್ಬೇಕು ಬರೀಬೇಕು. ಸೊ LHS ಅಲ್ಲಿ ಎಷ್ಟಿದೆ ಓನ್ಲಿ 1 ಮಾಲಿಕ್ಯೂಲ್ ಇದೆ, ಹೌದಾ 1 ಮಾಲಿಕ್ಯೂಲ್ ಇದೆ. RHS ಅಲ್ಲಿ ಎಷ್ಟಿದೆ ನೋಡಿದು 4 ಮಾಲಿಕ್ಯೂಲ್ ಇದೆ, ಹೌದಾ. ಸರಿ ತೂಗಿಸ್ಬೇಕು ಅಂದ್ರೆ ಟು ಬಿ ಬ್ಯಾಲೆನ್ಸ್ ಆಗ್ಬೇಕು ಅಂದ್ರೆ ಸರಿ ದೂಗಿಸಲು ಏನ್ ಮಾಡ್ಬೇಕು, ಇಲ್ಲಿ 4 ಇದೆಯಲ್ಲ ಇಲ್ಲೂ 4 ಬರ್ಬೇಕಂದ್ರೆ ಏನ್ ಮಾಡ್ಬೇಕು ನಾವಿಲ್ಲ ಒಂದನ್ನ ಎಷ್ಟು ಸರಿ ಗುಣಾಕಾರ ಮಾಡ್ಬೇಕು 4 ಸರಿ ಗುಣಾಕಾರ ಮಾಡಿದ್ರೆ ನಮಗೆ 4 ಬರುತ್ತೆ. ಅಂದ್ರೆ ನಾವಿಲ್ಲಿ ಏನ್ ಮಾಡ್ಬೇಕು 4 ಏನ್ ಮಾಡ್ಬೇಕು ಇಲ್ಲ ಬರಿಬೇಕಾಗುತ್ತೆ. ಅಲ್ಲಿಗೆ ಏನಾಯ್ತು ಆಕ್ಸಿಜನ್ ಇಲ್ಲಿ 4 ಮಾಲಿಕ್ಯೂಲ್ ಬಂತು, ಇಲ್ಲೂ ಸಹ ಎಷ್ಟು ಬಂತು 4 ಮಾಲಿಕ್ಯೂಲ್ ಆಕ್ಸಿಜನ್ ಬಂತು. ಅದೇ ರೀತಿಯಾಗಿ ಆಕ್ಸಿಜನ್ ಏನೋ ಸರಿ ಆಯ್ತು, ಬಟ್ ಬೇರೆ ಬೇರೆ ಮಾಲಿಕ್ಯೂಲ್ಸ್ ಗಳನ್ನು ಸಹ ನಾವು ನೋಡ್ಬೇಕಾಗತ್ತೆ. ಆಕ್ಸಿಜನ್ ಸರಿ ಆಯ್ತು, ಅದಾದ್ಮೇಲೆ ನಾವು ನೆಕ್ಸ್ಟ್ ಏನ್ ಮಾಡ್ಬೇಕು ಹೈಡ್ರೋಜನ್ ಅನ್ನ ಬ್ಯಾಲೆನ್ಸ್ ಮಾಡ್ಬೇಕು. ಪ್ರೀವಿಯಸ್ ಅಲ್ಲಿ ಹೈಡ್ರೋಜನ್ ಬ್ಯಾಲೆನ್ಸ್ ಆಗಿತ್ತು, ಬಟ್ ಇವಾಗ ಏನಾಗಿದೆ ಇದು ಹೈಡ್ರೋಜನ್ ಬ್ಯಾಲೆನ್ಸ್ ಆಗಿಲ್ಲ. ಸೊ ಎಷ್ಟಿದೆ ನೋಡ್ರಿ 4 ಇಂಟು 2. ಸೊ ಈ 4 ಅನ್ನುವಂಥದ್ದು ಹೈಡ್ರೋಜನ್ಗೂ ಸಂಬಂಧಪಡುತ್ತೆ, ಆಕ್ಸಿಜನ್ಗೂ ಸಂಬಂಧಪಡುತ್ತೆ. ಸೊ ಹಂಗಾಗಿ 4 ಇಂಟು 2 ಎಷ್ಟಾಯ್ತು 8 ಹೈಡ್ರೋಜನ್ ಮಾಲಿಕ್ಯೂಲ್ ಬಂತು. ಸೊ ಹಾಗಾಗಿ ನಾವ್ ಇವಾಗ ಏನ್ ಮಾಡೋಣ ಅಂತ ಹೇಳಿದ್ರೆ ಹೈಡ್ರೋಜನ್ ಮಾಲಿಕ್ಯೂಲ್ ಅನ್ನ ಸರಿದೂಗಿಸೋಣ. ಓಕೆ, ಸೊ ಹೈಡ್ರೋಜನ್ LHS ಅಲ್ಲಿ ಎಷ್ಟಿದೆ ನೋಡಿ 4 ಇಂಟು 2 ಎಷ್ಟಿದೆ 8 ಹೈಡ್ರೋಜನ್ ಮಾಲಿಕ್ಯೂಲ್ ಇದೆ. ಸೊ 8 ಹೈಡ್ರೋಜನ್ ಅನ್ನ ನಾನಿಲ್ಲಿ ಬರೀತೇನೆ. ಅದೇ ರೀತಿಯಾಗಿ RHS ಅಲ್ಲಿ ಎಷ್ಟಿದೆ ನೋಡಿ 2 ಮಾಲಿಕ್ಯೂಲ್ ಇದೆ, 2 ಮಾಲಿಕ್ಯೂಲ್ ಅನ್ನ ಬರ್ದೆ. ಸೊ ಇಕ್ವೇಶನ್ ನ ಬ್ಯಾಲೆನ್ಸ್ ಆಗ್ಬೇಕಂದ್ರೆ LHS ಅಲ್ಲಿ ಎಷ್ಟಿರುತ್ತೆ ಅಷ್ಟೇ RHS ಅಲ್ಲಿ ಇರ್ಬೇಕು, RHS ಅಲ್ಲಿ ಎಷ್ಟಿರುತ್ತೆ ಅಷ್ಟೇ LHS ಅಲ್ಲಿ ಸಹ ಇರ್ಬೇಕು. ಓಕೆನಾ. ಸೊ ಇವಾಗ ಇದು 2 ಇರೋದು 8 ಆಗ್ಬೇಕಂದ್ರೆ ಎಷ್ಟರಿಂದ ನಾವು ಗುಣಾಕಾರ ಮಾಡ್ತೀವಿ, 2ರಿಂದ ಗುಣಾಕಾರ ಮಾಡಿದ್ರೆ 4 ಬರುತ್ತೆ. ಓಕೆ, 2ನ್ನ 3ರಿಂದ ಗುಣಾಕಾರ ಮಾಡಿದ್ರೆ 6 ಬರುತ್ತೆ. 2ನ್ನ 4ರಿಂದ ನಾವೇನ್ ಮಾಡ್ಬೇಕು ಗುಣಾಕಾರ ಮಾಡ್ಬೇಕು. 2 ಇಂಟು 4 ಎಷ್ಟಾಗುತ್ತೆ 8 ಆಗುತ್ತೆ. ಅಲ್ಲಿಗೆ ಏನ್ ಮಾಡ್ಬೇಕು ನಾವಿಲ್ಲಿ 4 ಹೈಡ್ರೋಜನ್ ಮಾಲಿಕ್ಯೂಲ್ ಅನ್ನ ನಾವಿಲ್ಲಿ ಏನ್ ಮಾಡ್ಬೇಕು ಬರಿಬೇಕಾಗತ್ತೆ. ಸೊ ಅಲ್ಲಿಗೆ ಏನಾಯ್ತು ಹೈಡ್ರೋಜನ್ ಬ್ಯಾಲೆನ್ಸ್ ಆಯ್ತು. ನೋಡಿ ಇನ್ನೊಂದ್ಸರಿ ಚೆಕ್ ಮಾಡಿ, ಹೈಡ್ರೋಜನ್ ಇಲ್ಲಿ 8 ಮಾಲಿಕ್ಯೂಲ್ಸ್ ಇದೆ. ಓಕೆನಾ. ಸೊ ಇಲ್ಲೂ ಸಹ ಎಷ್ಟಿದೆ 4 ಇಂಟು 2 ಎಷ್ಟಾಯ್ತು 8 ಹೈಡ್ರೋಜನ್ ಮಾಲಿಕ್ಯೂಲ್ಸ್ ಆಯ್ತು. ಓಕೆನಾ. ಸೊ ಈ ರೀತಿಯಾಗಿ ನಾವೇನ್ ಮಾಡ್ತೀವಿ ಹೈಡ್ರೋಜನ್ ಅನ್ನ ಬ್ಯಾಲೆನ್ಸ್ ಮಾಡ್ತೀವಿ. ಅದೇ ರೀತಿಯಾಗಿ Fe1 ನೋಡೋಣ. ಲಾಸ್ಟ್ ಇನ್ನೊಂದು ಧಾತು ಇದೆ, ಯಾವ್ದು ಅಂತ ಹೇಳಿದ್ರೆ Fe. ಸೊ ಇಲ್ಲಿದೆ 1 ಮಾಲಿಕ್ಯೂಲ್ ಮಾತ್ರ ಇದೆ, ಬಟ್ ಇಲ್ಲಿ ಎಷ್ಟಿದೆ ಇದು 3 ಮಾಲಿಕ್ಯೂಲ್ ಇದೆ. ಓಕೆನಾ. ಸೊ ಇವಾಗ ನಾವೇನ್ ಮಾಡೋಣ ಅಂತ ಹೇಳಿದ್ರೆ Fe ನ ಏನ್ ಮಾಡ್ಬೇಕು ಬ್ಯಾಲೆನ್ಸ್ ಮಾಡೋಣ. ಓಕೆ, ಸೊ ಪ್ರೀವಿಯಸ್ Fe ಎಷ್ಟಿದೆ 1 ಮಾಲಿಕ್ಯೂಲ್ ಇದೆ, RHS ಅಲ್ಲಿ ಎಷ್ಟಿದೆ 3 ಇದೆ. ಓಕೆನಾ. ಸೊ RHS ಅಲ್ಲಿ 3 ಇರೋದು LHS ಅಲ್ಲಿ 3 ಆಗ್ಬೇಕಂದ್ರೆ ಇದನ್ನ ನಾವ್ ಎಷ್ಟರಿಂದ ಗುಣಾಕಾರ ಮಾಡ್ಬೇಕು 3ರಿಂದ ಗುಣಾಕಾರ ಮಾಡ್ಬೇಕು. 1 ಇಂಟು 3 ಈಕ್ವಲ್ಸ್ ಟು 3. ಓಕೆನಾ. ಅಂದ್ರೆ ನಾವಿಲ್ಲಿ 3 Fe ಮಾಲಿಕ್ಯೂಲ್ ಅನ್ನ ಬರಿಬೇಕಾಗುತ್ತೆ. ಸೊ ಇವಾಗ ನೋಡೋಣ, ನಾವೀಗ ಆವರಣವನ್ನ ತೆಗೆದ್ಬಿಟ್ಟು ನೆಕ್ಸ್ಟ್ ಏನ್ ಮಾಡ್ತೀವಿ ಇಕ್ವೇಶನ್ ಬ್ಯಾಲೆನ್ಸ್ ಆಗಿದೆನಾ ಇಲ್ಲ ಅಂತ ಮತ್ತೆ ನಾವು LHS ಮತ್ತೆ RHS ಅನ್ನ ಬರಿತಾ ಏನ್ ಮಾಡ್ಬೇಕು ನೋಡ್ಬೇಕಾಗುತ್ತೆ. ಓಕೆ, ಸೊ ಇವಾಗ ನೋಡಿ ನಾ ಏನ್ ಮಾಡ್ತೀನಿ ಈ ಆವರಣವನ್ನ ಏನ್ ಮಾಡ್ತೀನಿ ರಿಮೂವ್ ಮಾಡಿ ಇನ್ನೊಂದ್ಸರಿ ನಾನು ಏನ್ ಮಾಡ್ತೀನಿ ಎಲ್ಲಾ ಮಾಲಿಕ್ಯೂಲ್ಸ್ ಗಳನ್ನ ನೋಡ್ತೀನಿ ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಆಗಿದೆನಾ ಇಲ್ಲ ಅಂತ ಹೇಳಿ. ಓಕೆ, ಸೊ ಇವಾಗ ನೋಡಿ Fe ಎಷ್ಟಿದೆ ಇಲ್ಲಿ 3 ಮಾಲಿಕ್ಯೂಲ್ ಇದೆ, ಇಲ್ಲಿ ಎಷ್ಟಿದೆ 3 ಮಾಲಿಕ್ಯೂಲ್ ಇದೆ. ಓಕೆನಾ. ಸೊ ಹಾಗಾಗಿ Fe ಏನಾಯ್ತು ಬ್ಯಾಲೆನ್ಸ್ ಆಯ್ತು. ನೆಕ್ಸ್ಟ್ ನೋಡೋಣ ಯಾವ್ದಿದೆ ಹೈಡ್ರೋಜನ್ ಇದೆ. ಹೈಡ್ರೋಜನ್ ಎಷ್ಟಿದೆ 4 ಇಂಟು 2 ಎಷ್ಟು 8 ಹೈಡ್ರೋಜನ್ ಮಾಲಿಕ್ಯೂಲ್ ಇದೆ. RHS ಅಲ್ಲಿ ಸಹ ಎಷ್ಟಿದೆ 4 ಇಂಟು 2 ಎಷ್ಟು 8 ಹೈಡ್ರೋಜನ್ ಮಾಲಿಕ್ಯೂಲ್ ಇದೆ. ಸೊ ಅಲ್ಲಿಗೆ ಏನಾಯ್ತು ಹೈಡ್ರೋಜನ್ ಸಹ ಬ್ಯಾಲೆನ್ಸ್ ಆಯ್ತು. ಅದೇ ರೀತಿಯಾಗಿ ಆಕ್ಸಿಜನ್ ನೋಡೋಣ. ಆಕ್ಸಿಜನ್ ಎಷ್ಟು ಮಾಲಿಕ್ಯೂಲ್ ಇದೆ
4 ಮಾಲಿಕ್ಯೂಲ್ ಇದೆ, ಇಲ್ಲೂ ಸಹ ಎಷ್ಟು ಬರ್ಬೇಕು 4 ಮಾಲಿಕ್ಯೂಲ್ ಬರ್ಬೇಕು. ಅಲ್ಲಿಗೆ ಏನಾಯ್ತು, ನಮ್ಮ ಈ ಒಂದು ಇಕ್ವೇಶನ್ ಏನಾಯ್ತು ಬ್ಯಾಲೆನ್ಸ್ ಆಯ್ತು. ಪ್ರತಿ ಸರಿನೂ ನೀವು ಈ ತರ ಬಾಕ್ಸ್ ಹಾಕಿ LHS RHS ಸರಿ ದೂಗಿಸ್ಲಿಕ್ಕೆ ನಾವ್ ಎಷ್ಟಿಂದ ಗುಣಾಕಾರ ಮಾಡ್ಬೇಕು ಅದನ್ನೆಲ್ಲ ಬರೆಯುವಂತ ಅವಶ್ಯಕತೆ ಇಲ್ಲ. ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನೀವೇನ್ ಮಾಡ್ತೀರ ಅಂದ್ರೆ ಡೈರೆಕ್ಟ್ ಆಗಿ ಅದನ್ನ ನೀವು ಬರೆಯೋದಕ್ಕೆ ಪ್ರಯತ್ನವನ್ನ ಮಾಡ್ತೀರಿ. ಓಕೆನಾ? ಸೊ ಇದೇನು ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಇಕ್ವೇಶನ್ ಅನ್ನ ಬ್ಯಾಲೆನ್ಸ್ ಮಾಡ್ಬೇಕು ಅಂತ ಹೇಳಿ. ನೆಕ್ಸ್ಟ್ ಇನ್ನೊಂದೇನಂದ್ರ ಭೌತಿಕ ಸ್ಥಿತಿಗಳನ್ನ ನಾವೇನ್ ಮಾಡ್ಬೇಕಾಗತ್ತೆ ಮೆನ್ಷನ್ ಮಾಡ್ಬೇಕಾಗತ್ತೆ. ಯಾವ ರೀತಿ ಅಂತ ಹೇಳಿದ್ರ ಇದು ಯಾವ ರೂಪದಲ್ಲಿದೆ, ಗ್ಯಾಸ್ ರೂಪದಲ್ಲಿದೆನಾ ಅಥವಾ ಸಾಲಿಡ್ ರೂಪದಲ್ಲಿದೆನಾ ಅನ್ನೋದನ್ನ ನಾವೇನ್ ಮಾಡ್ಬೇಕಾಗತ್ತೆ ಬರಿಬೇಕಾಗತ್ತೆ. ಯೂಶುವಲಿ F ಏನಾಗಿರುತ್ತೆ, ಐರನ್ ಏನಾಗಿರುತ್ತೆ ಅಥವಾ ಕಬ್ಬಿಣ ಏನಾಗಿರುತ್ತೆ ಸಾಲಿಡ್ ರೂಪದಲ್ಲಿ ಇರುತ್ತೆ. ಅಂಡ್ ಇಲ್ಲಿ ನಾವೇನು ವಾಟರ್ ಮಾಲಿಕ್ಯೂಲ್ ತಗೊಂಡಿದೀವಿ ಅದೇನಾಗಿರೋದಿಲ್ಲ ಅಂದ್ರೆ ದ್ರವ ರೂಪದಲ್ಲಿ ಇರಂಗಿಲ್ಲ, ಇನ್ ದ ಫಾರ್ಮ್ ಆಫ್ ಏನಾಗಿರುತ್ತೆ ಗ್ಯಾಸ್ ರೂಪದಲ್ಲಿ ಇರುತ್ತೆ. ಸೊ ಗ್ಯಾಸ್ ರೂಪದಲ್ಲಿ ನಾವ್ ಹೆಂಗ್ ತಗೊಳ್ತೀವಿ, ಸ್ಟೀಮ್ ಅಂತ ಹೇಳ್ತೀವಿ ಅಥವಾ ಹಬೆ ಅಂತ ಹೇಳ್ತೀವಿ. ಸೊ ಆ ಹಬೆ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಗ್ಯಾಸ್ ರೂಪದಲ್ಲಿರುವಂತಹ ನೀರಾಗಿರುತ್ತೆ. ಸೊ ಇದು ಸಹ Fe3O4 ಏನಾಗಿರುತ್ತೆ ಸಾಲಿಡ್ ಆಗಿರುತ್ತೆ, ಇದೇನಾಗಿರುತ್ತೆ ಗ್ಯಾಸಸ್ ರೂಪದಲ್ಲಿ ಆಗಿರುತ್ತೆ. ಓಕೆ, ಸೊ ಈ ರೀತಿಯಾಗಿ ನಾವೇನ್ ಮಾಡ್ತೀವಿ ಭೌತಿಕ ಸ್ಥಿತಿಗಳನ್ನ ಏನ್ ಮಾಡ್ಬೇಕಾಗತ್ತೆ ಬರಿಬೇಕಾಗತ್ತೆ. ಓಕೆನಾ? ನೆಕ್ಸ್ಟ್ ಇನ್ನೊಂದ್ ಏನು ಅಂತ ಹೇಳಿದ್ರೆ ನಾವು ಯಾವುದೇ ಒಂದು ಕ್ರಿಯಾಕಾರಿಗಳಾಗಿರ್ಬಹುದು, ವೇಗವರ್ಧಕಗಳಾಗಿರ್ಬಹುದು ಅಂತವುಗಳನ್ನ ಏನಾದ್ರೂ ಯೂಸ್ ಮಾಡಿದ್ರೆ, ಸಪೋಸ್ ನಾವು ಕೆಲವೊಂದ್ಸರಿ ಏನ್ ಮಾಡ್ತೀವಿ ಸೂರ್ಯನ ಬೆಳಕನ್ನ ಉಪಯೋಗ ಮಾಡಿರ್ತೀವಿ, ಹೌದಾ? ಸೊ ಸೂರ್ಯನ ಬೆಳಕನ್ನ ಉಪಯೋಗ ಮಾಡ್ಕೊಂಡು ಸಸ್ಯಗಳು ಏನ್ ಮಾಡ್ತಾವ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಮಾಡ್ತಾವು. ಸೊ ಅದನ್ನ ಏನ್ ಮಾಡ್ಬೇಕಾಗತ್ತ ಆರೋ ಮಾರ್ಕದ ಮೇಲೆ ಅಥವಾ ಕೆಳಗಡೆ ಬರಿಬೇಕಾಗತ್ತೆ. ಇನ್ನು ಕೆಲವೊಂದಿಷ್ಟು ರಾಸಾಯನಿಕ ಸಮೀಕರಣಗಳಲ್ಲಿ ನಾವು ರಿವರ್ಸಿಬಲ್ ರಿಯಾಕ್ಷನ್ ಅಂತ ಬರ್ದಿರ್ತೀವಿ. ಈ ತರ ಆಗಿ ಆರೋ ಮಾರ್ಕ್ ಅನ್ನ ತೋರಿಸಿರ್ತೀವಿ. ಸೊ ಈ ತರ ಆರೋ ಮಾರ್ಕ್ ಏನಾಗಿರುತ್ತೆ ಡಿಫ್ರೆಂಟ್ ಆಗಿರುವಂತಹ ಒಂದು ಕೆಮಿಕಲ್ ರಿಯಾಕ್ಷನ್ ಆಗಿರುತ್ತೆ. ರಿವರ್ಸಿಬಲ್ ಅಂತ ಹೇಳಿದ್ರೆ ಇಲ್ಲಿ ಏನು ನಾವು ಪ್ರಾಡಕ್ಟ್ ಗಳನ್ನ ಯೂಸ್ ಮಾಡಿರ್ತೀವಿ, ಸಾರಿ ರಿಯಾಕ್ಟೆನ್ಸ್ ಗಳನ್ನ ಯೂಸ್ ಮಾಡಿರ್ತೀವಿ, ಆ ರಿಯಾಕ್ಟೆನ್ಸ್ ಗಳು ಏನಾಗಿರ್ತಾವ ಪ್ರಾಡಕ್ಟ್ ಗಳನ್ನ ಉತ್ಪತ್ತಿ ಮಾಡಿರ್ತಾವ. ಪ್ರಾಡಕ್ಟ್ ಗಳನ್ನ ತಗೊಂಡು ಮತ್ತೇನ್ ಮಾಡ್ಬೋದು ನಾವು ರಿಯಾಕ್ಟೆನ್ಸ್ ಗಳನ್ನ ಮತ್ತೇನ್ ಮಾಡ್ಬೋದು ಉತ್ಪತ್ತಿ ಮಾಡ್ಬೋದು. ಅಂದ್ರೆ ರಿವರ್ಸಿಬಲ್ ರಿಯಾಕ್ಷನ್ ಆಗಿರೋದ್ರಿಂದ ನಾವ್ ಈ ತರ ಏನ್ ಮಾಡ್ತೀವಿ ಆರೋ ಮಾರ್ಕ್ ಅನ್ನ ತೋರಿಸ್ತೀವಿ. ಸೊ ಇದು ನಿಮಗೆ ಅರ್ಥ ಆಯ್ತು ಅಂತ ಭಾವಿಸ್ತೀನಿ, ಬ್ಯಾಲೆನ್ಸ್ ಇಕ್ವೇಶನ್ ಯಾವ ರೀತಿಯಾಗಿ ನಾವು ಬರಿಬೇಕಂತ. ಸೊ ಇನ್ನೊಂದು ನಿಮಗೆ ಆರೋ ಮಾರ್ಕದ ಮೇಲೆ ಅಥವಾ ಕೆಳಗಡೆಗೆ ನಾವ್ ಯಾವ ರೀತಿ ಇನ್ನೊಂದು ಬರಿಬೇಕಂತ ಹೇಳಿ ಇನ್ನೊಂದು ನೋಡೋಣ. ಸಸ್ಯಗಳು ಏನ್ ಮಾಡುತ್ತೇವೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನ ಮಾಡ್ತಾವ. ಫಾರ್ ಎಕ್ಸಾಂಪಲ್ CO2 ಅನ್ನ ಯೂಸ್ ಮಾಡ್ತಾವ, H2O ನ ಯೂಸ್ ಮಾಡ್ತಾವ, ಹೌದಾ? ನೆಕ್ಸ್ಟ್ ಸೂರ್ಯನ ಬೆಳಕಿನ ಸಮ್ಮುಖದಲ್ಲಿ ಅಂತಂದಾಗ ನಾನು ಇಲ್ಲೇನ್ ಮಾಡ್ತೀನಿ ಸೂರ್ಯನ ಬೆಳಕು ಅಂತ ಯೂಸ್ ಮಾಡ್ತೀನಿ. ಅದ್ರ ಜೊತೆಗೆ ಸಸ್ಯಗಳು ಯಾವ ಒಂದು ಪಿಗ್ಮೆಂಟ್ ಅನ್ನ ಯೂಸ್ ಮಾಡ್ಕೊಂಡು ತಮ್ಮ ಆಹಾರವನ್ನ ತಾವೇ ತಯಾರಿಸ್ಕೊಳ್ತೇವೆ ಅಂದ್ರೆ ಕ್ಲೋರೋಫಿಲ್ ಅಥವಾ ಪತ್ರ ಹರಿತ್ತು ಅಂತ ಕೇಳ್ತೀವಿ. ಸೊ ಆ ಪತ್ರ ಹರಿತ್ತು ಅನ್ನೋದನ್ನ ನಾವೇನ್ ಮಾಡ್ತೀವಿ ಇಲ್ಲಿ ಯೂಸ್ ಮಾಡ್ತೀವಿ. ಪತ್ರ ಹರಿತ್ತು ಅಂದ್ರ ಈ ನಾವೇನಾದ್ರೂ ಟೆಂಪರೇಚರ್ ಅನ್ನ ಜಾಸ್ತಿ ಮಾಡೋದಾಗಿರ್ಬೋದು ಅಥವಾ ಟೆಂಪರೇಚರ್ ಅನ್ನ ಕಡಿಮೆ ಮಾಡೋದಾಗಿರ್ಬೋದು, ಸೂರ್ಯನ ಬೆಳಕನ್ನ ಯೂಸ್ ಮಾಡೋದಾಗಿರ್ಬೋದು ಅಥವಾ ಕ್ಲೋರೋಫಿಲ್ ಅನ್ನ ಯೂಸ್ ಮಾಡೋದಾಗಿರ್ಬೋದು. ಸೊ ಅಂತಹವುಗಳನ್ನ ನಾವೇನಾದ್ರೂ ಯೂಸ್ ಮಾಡಿದ್ರೆ ಅದನ್ನ ನಾವು ಆರೋ ಮಾರ್ಕದ ಮೇಲೆ ಅಥವಾ ಕೆಳಗಡೆ ಬರಿಬಹುದು. ಹಾಗಾದ್ರೆ ಸಸ್ಯಗಳು ಏನ್ ಮಾಡ್ತಾವ CO2 ಮತ್ತೆ H2O ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ತಾವ C6H12O6 ಅಂದ್ರೆ ಕಾರ್ಬೋಹೈಡ್ರೇಟ್ಸ್ ಅನ್ನ ಯೂಸ್ ಮಾಡ್ತಾವ, ಕಾರ್ಬೋಹೈಡ್ರೇಟ್ ಅನ್ನ ಉತ್ಪತ್ತಿ ಮಾಡ್ತಾವ. ಅದೇ ರೀತಿಯಾಗಿ ಆಕ್ಸಿಜನ್ ಅನ್ನ ಏನ್ ಮಾಡ್ತಾವ ನಮ್ಗೆ ಬಿಡುಗಡೆ ಮಾಡ್ತಾವ. ಅದ್ರ ಜೊತೆಗೆ ಶಕ್ತಿಯನ್ನು ಸಹ ಏನ್ ಮಾಡ್ತಾವ ಇವು ಬಿಡುಗಡೆ ಮಾಡ್ತಾವ. ಸೊ ನಿಮಗೆ ಒಂದು ಹೋಮ್ವರ್ಕ್ ಏನಂದ್ರೆ ನಾನು ನಿಮ್ಗೆ ಈ ಎಕ್ಸಾಂಪಲ್ ಅಲ್ಲಿ ಯಾವ ರೀತಿಯಾಗಿ ಇಕ್ವೇಶನ್ ಅನ್ನ ಬ್ಯಾಲೆನ್ಸ್ ಮಾಡಿದೆ ಇದನ್ನು ಸಹ ನೀವೇನ್ ಮಾಡ್ಬೇಕು ಇಕ್ವೇಶನ್ ಅನ್ನ ಬ್ಯಾಲೆನ್ಸ್ ಮಾಡ್ಬೇಕಾಗುತ್ತೆ. ಸೊ ಇದು ನಿಮ್ಮ ಒಂದು ಹೋಮ್ವರ್ಕ್ ಆಗಿರುತ್ತೆ. ಓಕೆ, ಸೊ ಇಲ್ಲಿಗೆ ಈ ಲೆಸನ್ ಅನ್ನ ಇಲ್ಲಿಗೆ ಕಂಪ್ಲೀಟ್ ಮಾಡೋಣ. ಮುಂದಿನ ಕ್ಲಾಸ್ ಅಲ್ಲಿ ನಿಮಗೆ ರಾಸಾಯನಿಕ ಸಮೀಕರಣಗಳ ವಿಧಗಳು, ನೆಕ್ಸ್ಟ್ ಈ ಒಂದು ಟಾಪಿಕ್ ಗೆ ಸಂಬಂಧಿಸಿದಂತ ಕ್ವಶನ್ ಅಂಡ್ ಆನ್ಸರ್ಸ್ ಗಳನ್ನ ಬಿಡಿಸೋ ಪ್ರಯತ್ನ ಮಾಡ್ತೀನಿ. ಸೊ ದಯವಿಟ್ಟು ನನ್ನ ಕ್ಲಾಸ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕ್ಲಾಸ್ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗ್ತಾನೆ, ಅಲ್ಲಿವರೆಗೂ ಧನ್ಯವಾದಗಳು.